Good morning, Diakshan. My name is Ananda Vasri, Bagalkot, Karnataka State. My mobile number is 9242494770. WhatsApp number is 9900913869. ನಮ್ಮ ಗಿಲ್ಲಿಯವರು ಸಾಮಾನ್ಯದವರಲ್ಲ ಅಂತ ತಿಳ್ಕೊಂಡು ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ. ಅವರು ನಟ ಭಯಂಕರ. ಅವರು ಒಳಗ ಹೊರಗ ಕ್ಲೀನ್ ಆಗಿರುವುದರಿಂದ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಅವರಲ್ಲಿ ಕಂಡು ಬರ್ತದೆ ನನಗ. ಅವು ಎರಡೂ ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಅವರು ಎಂಥವರನ್ನ ಬೇಕಾದ್ರೂ ಕೂಡ ಎದುರಿಸಬಲ್ಲಂತಹ ಶಕ್ತಿಯನ್ನ ಹೊಂದಿದ್ದಾರೆ. ಅವರು ನೋಡೋದಕ್ಕೆ ಬೇರೆಯವರಿಗೆ ಆ ಮನೆ ಒಳಗ ಅವ್ರನ್ನ ನೋಡಿದ್ರ ಇವನಿಗೇನು ತಿಳಿಯುವುದಿಲ್ಲಪ್ಪ, ಇವ ಒಬ್ಬ ಬುದ್ಧು ಅನ್ನುವಂಥ ಕಲ್ಪನಾ ಬರ್ಬೋದು. ಬಟ್ ಇತ್ತೀಚೆಗೆ ಅವರ ಸಾಮರ್ಥ್ಯ ಮನೆ ಮಂದಿಗೆಲ್ಲ ನಿಧಾನವಾಗಿ ಗೊತ್ತಾಗ್ತಾ ಇದೆ, ತಿಳಿತಾ ಇದೆ. ಈಗ ಗಿಲ್ಲಿಯವರ ಬಗ್ಗೆ ಒಂದಷ್ಟು ವಿಶೇಷವಾದ ಗೌರವ ಅಲ್ಲಿಯ ಸ್ಪರ್ಧಿಗಳಿಗೆ ಮೂಡ್ತಾ ಇದೆ ನಿಧಾನವಾಗಿ, ಇನ್ನೂ ಪೂರ ಮೂಡಿಲ್ಲ. ಆದ್ರೆ ಈ ರವಿವಾರ ಎದುರಿಗೆ ಕಿಚ್ಚ ಸುದೀಪ್ ಅವರು ಒಂದು ಆಟವನ್ನ ಕೊಡ್ತಾರ. ಆ ಆಟದಲ್ಲಿ ಯಾರ್ದು ಪಾಪದ ಕೊಡ ತುಂಬಿದೆ ಅನ್ನೋದು ಒಂದು ಆಟ. ಅದು ಅವರವರೊಳಗೆ ಜಗಳ ಹಚ್ಚುವುದು, ಅವರವರೊಳಗೆ ಸ್ಪರ್ಧೆಯನ್ನ ಮೂಡಿಸುವುದು, ಅವರವರೊಳಗೆ ಭಿನ್ನಾಭಿಪ್ರಾಯಗಳನ್ನು ಮೂಡಿಸುವುದು, ಇದು ಒಂದು ಬಿಗ್ ಬಾಸ್ ಆಟ. ಈ ಆಟದಲ್ಲಿ ರಜತ್ ಅವರು ಗಿಲ್ಲಿ ಅವರಿಗೆ ಒಂದು ಸವಾಲ್ ಹಾಕ್ತಾರ. ಯಾಕಂದ್ರೆ ಗಿಲ್ಲಿ ಅವರು ರಜತ್ ಅವರ ಪಾಟ್ಗೆ ಬಣ್ಣದ ನೀರನ್ನ ಹಾಕ್ತೀನಿ ಅಂತ ಹೇಳಿದಾಗ ರಜತ್ ಅವರಿಗೆ ತುಂಬಾ ಆಶ್ಚರ್ಯ ಆಗ್ತದ. ಜೊತೆಗೆ ಇದ್ದಂತಹ ನನ್ನ ಗೆಳೆಯ ನನಗ ನೀರ್ ಹಾಕ್ಲಿಕ್ಕೆ ತಯಾರಾದ್ನಲ್ಲ ಅಂತ ತಿಳ್ಕೊಂಡು, ಇಂಥ ಪ್ರಸಂಗಗಳು ಬರಬಾರ್ದಂತ ತಿಳ್ಕೊಂಡೆ ಗಿಲ್ಲಿಯವರನ್ನ ಹೊರಗೆ ನೋಡ್ಕೊಂಡು ಸುಮಾರು 55-60 ದಿನಗಳು ಆದ ನಂತರ ಅವರ ಜನಪ್ರಿಯತೆಯನ್ನ, ಅವರ ಕೆಪಾಸಿಟಿಯನ್ನ, ಅವರ ಆಕ್ಟಿವಿಟೀಸ್ಗಳನ್ನ ನೋಡ್ಕೊಂಡು ಬಂದಂತಹ ರಜತ್ ಅವರು ಒಳಗಡೆ ಬಂದು ನಿಧಾನವಾಗಿ ಗಿಲ್ಲಿ ಜೊತೆ ಸ್ನೇಹವನ್ನ ಬೆಳೆಸ್ಬಿಡ್ತಾರ. ಅಂದ್ರೆ ಗಿಲ್ಲಿ ಜೊತೆ ನಾನು ಇದ್ದೆ ಅಂದ್ರೆ ನಾನು ಹೈಲೈಟ್ ಆಗ್ತೀನಿ, ಗಿಲ್ಲಿಗೆ ನಾನು ಸಪೋರ್ಟ್ ಮಾಡಿದೆ ಅಂದ್ರೆ ಜನ ಗಿಲ್ಲಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರ. ಅವಾಗ ಮೇಲ್ ಹೋಗ್ಲಿಕ್ಕೆ, ಈ ಒಂದು ಕಪ್ಪನ್ನ ಗೆಲ್ಲಲಿಕ್ಕೆ ಅಥವಾ ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂತ ಒಂದು ಕಾರಣದಿಂದ ಅವರು ಸದಾ ಗಿಲ್ಲಿ ಜೊತೆ ಇದ್ದುಕೊಂಡು ನಗಾಡ್ತಾ ಇರ್ತಾರ. ಗಿಲ್ಲಿಯನ್ನ ಸಪೋರ್ಟ್ ಮಾಡಿ ಮನೆಯವರಿಗೆ ಒಂದೆರಡು ಮಾತುಗಳನ್ನು ಕೂಡ ಹೇಳ್ತಾರ. ಆದರೆ ಗಿಲ್ಲಿಯವರು ಅಷ್ಟು ಸುಲಭವಾಗಿ ಯಾರನ್ನು ಹಚ್ಚಿಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಅವರಿಗೆ ಯಾರು ಏನು ಹೇಗೆ ಅನ್ನೋದು ಅವರು ಹೇಳಿದ್ನಲ್ಲ, ಮೈಂಡ್ ರೀಡ್ ಮಾಡ್ತಾರ. ರಜತ್ ಅವರು ಅಷ್ಟೊಂದು ಒಳ್ಳೆಯ ವ್ಯಕ್ತಿ ಅಲ್ಲ, ನನ್ನನ್ನ ಬಗ್ಗಿಸ್ಲಿಕ್ಕೆ ಬಂದಿದ್ದಾನೆ ಇವನು. ಆದ್ರೆ ಈಗ ನನ್ನ ಜನಪ್ರಿಯತೆ ಗೊತ್ತಾಗಿ ನನ್ನ ಜೊತೆ ಈ ರೀತಿ ಸ್ನೇಹವನ್ನು ಮಾಡಿ ಬಚಾವ್ ಹಾಕೊಂಡು ಹೋಗ್ಬೇಕಂತ ಇವನಿಗೆ ಪ್ಲಾನ್ ಇದೆ ಅನ್ನುವಂತಹದ್ದು ಗೊತ್ತಾಗಿ ಅವರು ರಜತ್ ಅವ್ರಿಗೆ ಎದುರಾಗಿ ನಿಲ್ತಾರ. ಗಿಲ್ಲಿ ತುಂಬಾ ದಿಟ್ಟ ವ್ಯಕ್ತಿ, ಅಂತ ಸ್ಥೈರ್ಯವನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರು ರಜತ್ ಅವರು ಮೊನ್ನೆ ನಾಮಿನೇಟ್ ಮಾಡುವಾಗ ಏನೋ ಒಂದು ಸಂದರ್ಭದಲ್ಲಿ ಒಂದಷ್ಟು ಬಾಯಿ ತಪ್ಪಿ ಹಂಗೇನಾರ ಆದ್ರೆ ನಾನು ಗಿಲ್ಲಿಗೆ ಕಪಾಳಿ ಹೊಡೆದು ಹೇಳ್ತೀನಿ ಅಂತ ಹೇಳ್ತಾರ. ಗಿಲ್ಲಿ ಅವರು ತತ್ಕ್ಷಣ ಅವ್ರನ್ನ ನಾಮಿನೇಟ್ ಮಾಡಿಬಿಡ್ತಾರ, ಅದು ಒಂದು ಬಿಟ್ಟು ಬೇರೆ ಹೇಳೋಣ ಅಂತ ಹೇಳಿ. ಇದನ್ನ ಕಿಚ್ಚ ಸುದೀಪ್ ಅವರು ಶನಿವಾರ ದಿವಸ ತಮ್ಮ ಈ ಮಾತುಕತೆಯಲ್ಲಿ ಪ್ರಸ್ತಾಪ ಮಾಡ್ತಾರ. ಗಿಲ್ಲಿಯ ಸಾಮರ್ಥ್ಯ ಏನು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿಕೊಡ್ತಾರ ಅವರು. ಆಮೇಲೆ ರವಿವಾರ ಕೊಟ್ಟಂತ ಒಂದು ಆಟದಲ್ಲಿ ಗಿಲ್ಲಿ ಅವರು
ರಜತ್ ಅವರ ಪಾಟಿಗೆ ನೀರ್ ಹಾಕ್ತೀನಿ ಅಂತ ಹೇಳಿದಾಗ ರಜತ್ ಅವರಿಗೆ ಕೋಪ ಬರುತ್ತೆ, ಅಥವಾ ಕೋಪ ಬಂದಂಗ ಮಾಡ್ಕೋತಾರ ಅವರಷ್ಟೇ. ಅವರೊಂದು ಚಾಲೆಂಜ್ ಮಾಡ್ತಾರ, ಈ ನನ್ನ ಪಾಟ್ನೊಳಗೆ ಯಾರ್ಯಾರು ನೀರ್ ಹಾಕ್ಯಾರ ಅವರೆಲ್ಲರನ್ನು ಮನೆಯಿಂದ ಹೊರಗೆ ಕಳಿಸೇ ನಾನು ಹೋಗುದು ಅಂತ. ಅವಾಗ ಗಿಲ್ಲಿಯವರು ಸಮಾಧಾನದಿಂದ ಸ್ಪಷ್ಟವಾಗಿ ನೇರವಾಗಿ ರಜತ್ ಅವರಿಗೆ ಎದೆ ಹೊಡೆದಂಗೆ ಹೇಳ್ತಾರ, ನಾನು ಕೂಡ ಈ ಅಣ್ಣನನ್ನ ಮನೆಯಿಂದ ಹೊರಗೆ ಕಳಿಸಿ ಹೋಗುದು ಅಂತ ಹೇಳ್ತಾರ. ಅಶ್ವಿನಿ ಮೇಡಮ್ ಅವರು ಅಲ್ಲೇ ಚಪ್ಪಾಳೆಯನ್ನು ತರ್ತಾರ, ಖುಷಿಯಾಗಿ ಹಿಂಗ ಖುಷಿಯಾಗಿ ಚಪ್ಪಾಳೆಯನ್ನು ತರ್ತಾರ. ಅದಕ್ಕೆ ನಾನು ಹೇಳೋದು, ಬಹಳ ಧೈರ್ಯಶಾಲಿ, ಸಮರ್ಥಶಾಲಿ. ಈ ಆಟವನ್ನ ಯಾವ ರೀತಿ ಆಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಬಾಣಗಳನ್ನ ಬಿಡಬೇಕು, ಯಾವ ಯಾವ ಆಯುಧಗಳನ್ನ ಬಳಸಬೇಕು ಅನ್ನೋದು ಎಲ್ಲ ಗೊತ್ತು ಗಿಲ್ಲಿಗೆ. ಇಡೀ ಮನೆಯವರು ಯಾರೂ ಕೂಡ ರಜತನ ವಿರುದ್ಧ ಮಾತನಾಡುವ ಶಕ್ತಿಯನ್ನು ಹೊಂದಿಲ್ಲ. ರಜತ್ ಅವ್ರು ಏನ್ ಹೇಳ್ತಾರ ಅದಕ್ಕೆ ಗೋಣ್ ಹಾಕೊಂಡು ಹೊಂಟ್ಬಿಟ್ಟಾರ, ತಲೆ ಆಡಿಸಿಕೊಂಡು ಹೊಂಟಾರ. ಆದರೆ ಗಿಲ್ಲಿ ಹಾಗಲ್ಲ, ಅವನದೇ ಆದಂತಹ ಒಂದು ಸ್ಪೆಷಲ್ ಯೂನಿವರ್ಸಿಟಿ ಐತೆ, ಅದರಲ್ಲೇ ಬೆಳೆದವ. ನೋಡ್ರಿ, ರಜತ್ ಅಂತ ಒಬ್ಬ ಬಲಿಷ್ಠ ವ್ಯಕ್ತಿ ಎದುರಿಗೆ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ವಾಪಸ್ ಚಾಲೆಂಜ್ ಮಾಡ್ತಾರ ಗಿಲ್ಲಿಯವರು, ಅಷ್ಟು ದಿಟ್ಟ ವ್ಯಕ್ತಿ. ಆದ್ರೆ ಎಷ್ಟೊಂದು ದಿಟ್ಟ ವ್ಯಕ್ತಿನೋ ಅಷ್ಟೇ ಕಾವ್ಯ ಅವರ ಎದುರಿಗೆ ತುಂಬಾ ಸೌಮ್ಯ ಆಗ್ಬಿಡ್ತಾನ, ಒಬ್ಬ ಮಗು ಆಗ್ಬಿಡ್ತಾನ. ಕಾವ್ಯ ಅವರ ಎದುರಿಗೆ ಗಿಲ್ಲಿ ಒಂದು ಮಗು ಆಗ್ಬಿಡ್ತಾನ, ಅಷ್ಟು ಸೌಮ್ಯ, ಅಷ್ಟು ಶರಣಾಗತಿಯನ್ನು ಹೊಂದಿಬಿಡ್ತಾನ, ಅಷ್ಟು ಅವರ ಬಗ್ಗೆ ಪ್ರೀತಿ ಅವನಿಗೆ. ಅವನಿಗೆ ಒಂದು ಸ್ನೇಹ ಬೇಕಾಗಿದೆ ಅಷ್ಟೇ, ಒಂದು ಒಳ್ಳೆಯ ಸ್ನೇಹ, ನಂಬಿಗಸ್ತ ಸ್ನೇಹ ಬೇಕಾಗಿದೆ. ಆ ಸ್ನೇಹ ಅವನಿಗೆ ಕಾವ್ಯ ಅವರಲ್ಲಿ ಕಾಣಿಸ್ತಾ ಇದೆ. ಕಾವ್ಯ ಅವರು ಸ್ಪಷ್ಟವಾಗಿದಾರ, ನಿಷ್ಠುರವಾಗಿದಾರ. ನಾನು ತಪ್ಪು ಮಾಡಿದ್ರು ಕೂಡ ಅದನ್ನ ಎತ್ತಿ ಹೇಳ್ತಾರ, ನನ್ನ ತಪ್ಪನ್ನು ತಿದ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರ ಅವರೇ ನನ್ನ ಒಳ್ಳೆಯ ಸ್ನೇಹಿತರು ಅನ್ನುವಂತ ಪಕ್ಕ ನಂಬಿಕೆ ಅವನಿಗದ. ನೋಡ್ರಿ ನೀವು ಹಿಂದ್ಗಡೆ ನನ್ನ ಈ ಸ್ಕ್ರೀನ್ ನಲ್ಲಿ ಕಾವ್ಯ ಅವರು ಎಲ್ಲರೂ ಕೂತಾರ, ನೋಡಕತ್ತಾರ. ರಜತ್ ಅವ್ರು ನೋಡಕತ್ತಾರ, ಚೈತ್ರಾ ಕುಂದಾಪುರ ಅವ್ರು ನೋಡಕತ್ತಾರ. ಕಾವ್ಯ ಅವರು ಗಿಲ್ಲಿ ಅವರ ಕಿವಿ ಹಿಂಡ್ಲಿಕ್ಕತ್ತಾರ. ವಿಚಾರ ಮಾಡ್ರಿ, ಗಿಲ್ಲಿಯವರ ಕಿವಿ ಹಿಂಡುವಂತ ಶಕ್ತಿ, ಸಾಮರ್ಥ್ಯ, ಧೈರ್ಯ ಆ ಮನೆಯೊಳಗೆ ಯಾರಿಗಾದ್ರೂ ಐತಾ? ಅದು ಕಾವ್ಯ ಅವರಿಗೆ ಮಾತ್ರ ಐತಿ, ಕಾವ್ಯ ಅವರಿಗೆ ಮಾತ್ರ ಐತಿ. ಯಾಕಂತ ಕೇಳಿದ್ರೆ ಅವರ ಒಂದು ಬಾಂಡಿಂಗ್ ಆ ತರ ಐತಿ. ಕಾವ್ಯ ಅವರಿಗೆ ಗೊತ್ತು ಗಿಲ್ಲಿ ಏನು ಅಂತ. ಅದಕ್ಕೋಸ್ಕರ ನಮ್ಮ ಗಿಲ್ಲಿ ಅವರು ಈ ಸಾರಿ ಗೆಲ್ಲಬೇಕು, ಅವರೇ ಗೆಲ್ಲಬೇಕು. ದಯವಿಟ್ಟು ಅವರು ಗೆಲ್ಲುವ ಮಟ್ಟದಲ್ಲಿ ಎಲ್ಲರೂ ಪ್ರೀತಿಯನ್ನು ತೋರಿಸ್ರಿ, ತಮ್ಮ ಓಟ್ಗಳನ್ನ ಅವರಿಗೆ ಹಾಕ್ರಿ, ಅವ್ರನ್ನ ಹೆಚ್ಚು ಹೆಚ್ಚು ಮತಗಳಿಂದ ಅವ್ರನ್ನ ನಂಬರ್ 1 ಸ್ಥಾನಕ್ಕೆ ತಗೊಂಡು ಬರ್ರಿ, ಅವ್ರು ಗೆಲ್ಲಲಿ ಅಂತ ನಾನು ವಿನಂತಿಯನ್ನ ಮಾಡ್ಕೋತಾಗಿ ನನ್ನ ವಿಡಿಯೋವನ್ನು ಮುಗಿಸ್ತೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಹಾಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.